ಕೋಗಿಲು ಕ್ರಾಸ್ನ ಅಕ್ರಮ ವಲಸಿಗರ ಮನೆ ತೆರವು ವಿಚಾರ ದಿನೇ ದಿನೇ ಹೊಸ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ವಿಚಾರವಾಗಿ ಅಕ್ರಮ ವಲಸಿಗರ ಮೂಲ ಕೆದಕಲು ಮುಂದಾಗಿರುವ ಕೇಸರಿ ಪಡೆ ಇಂದು ಸತ್ಯ ಸಂಶೋಧನಾ ತಂಡದ ಜೊತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಈ ವೇಳೆ ಒಂದು ಹೈಡ್ರಾಮಾನೆ ನಡೆದಿದ್ದು, ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೋಗಿಲುನಲ್ಲಿ ಬಿಜೆಪಿ ಸತ್ಯಶೋಧನಾ ಸಮಿತಿ ಸಂಚಾರ. ಫಕೀರ್ ಅಂಡ್ ವಾಸಿಂ ಸ್ಲಂನಲ್ಲಿ ಕೇಸರಿ ನಾಯಕರ ಶೋಧ. ಬಿಜೆಪಿ ಶಾಸಕರ ವಿರುದ್ಧ ಸ್ಥಳೀಯರ ಆಕ್ರೋಶ. ಅಕ್ರಮ ವಲಸಿಗರು ನೆಲೆಸಿದ್ದ ಕೋಗಿಲು ಕ್ರಾಸ್ನ ವಾಸಿಂ ಸ್ಲಂ ಮತ್ತು ಫಕೀರ್ ಸ್ಲಂಗೆ ಇಂದು ಬಿಜೆಪಿಯ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿತು. ಕಳೆದ ವಾರ ತ್ಯಾಜ್ಯ ಘಟಕದ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಿದ್ದ ಮನೆಗಳನ್ನ ಧ್ವಂಸ ಮಾಡಲಾಗಿತ್ತು. ಇದಾದ ಬಳಿಕ ಕೇರಳದ ಸಿಎಂ ಹಾಗೂ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕ ವೇಣುಗೋಪಾಲ್ ಸೂಚನೆ ಮೇರೆಗೆ ಕೈ ಸರ್ಕಾರ ಒಂದೇ ದಿನದಲ್ಲಿ ಮನೆ ಕೊಡಲು ತೀರ್ಮಾನ ಮಾಡಿತ್ತು. ಆದರೆ ಇದಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದ ಬಿಜೆಪಿ ಬಾಂಗ್ಲಾದ ವಲಸಿಗರನ್ನ ಸಾಕಲು ಕಾಂಗ್ರೆಸ್ ಮುಂದಾಗಿದೆ ಎಂದು ವಾಗ್ದಾಳಿ ನಡೆಸಿತ್ತು. ಅಲ್ಲದೆ ಅಲ್ಲಿನ ಪರಿಸ್ಥಿತಿ ಅವಲೋಕನಕ್ಕೆ ಸತ್ಯಶೋಧನಾ ಸಮಿತಿ ರಚಿಸಿ ಇಂದು ಆ ಜಾಗಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ರು. ಫಕೀರ್ ಮತ್ತು ವಾಸಿಂ ಸ್ಲಂಗೆ ಭೇಟಿ ಕೊಟ್ಟ ಬಿಜೆಪಿಯ ಟೀಮ್ನಲ್ಲಿ ಎಸ್ಆರ್ ವಿಶ್ವನಾಥ್, ಶಾಸಕ ಮುನಿರಾಜು ಹಾಗೂ ತಮೇಶ್ ಗೌಡ ಸೇರಿ 8 ಜನಕ್ಕೂ ಹೆಚ್ಚು ಮಂದಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಅಲ್ಲಿನ ಕೆಲ ನಿವಾಸಿಗಳನ್ನು ಮಾತನಾಡಿಸಿ ಅವರ ವಿವರಗಳನ್ನು ಪಡೆದ್ರು. ಶಾಸಕ ವಿಶ್ವನಾಥ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ, ಇದು ಸರ್ಕಾರಿ ಜಾಗ, ಇಲ್ಲಿ ಮನೆ ಕಟ್ಟಲು ಸಾಧ್ಯವೇ ಇಲ್ಲ. ಆದರೆ ಕಾಂಗ್ರೆಸ್ ಶಾಸಕರ ಆಪ್ತನೊಬ್ಬ ಹಣವನ್ನ ಪಡೆದು ಕೆಲವೊಂದಿಷ್ಟು ವಲಸಿಗರಿಗೆ ಇಲ್ಲಿ ಜಾಗವನ್ನ ನೀಡಿದ್ದಾನೆ. ಅವನ ವಿರುದ್ಧ ಇನ್ನೂ ಸಹ ಕ್ರಮ ಆಗಿಲ್ಲ ಎಂದು ಕಿಡಿಕಾರಿದ್ರು. ಅವನು ವಾಸಿಮನ ಇರಲಿ, ವಿಶ್ವನಾಥನೇ ಇಲ್ಲೊಬ್ಬನ ಇರಲಿ, ಯಾರು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅವ್ರಿಗೆ ಅಕ್ರಮ ಕೊಟ್ಟರು ಅವ್ನು ಒದ್ದು ಒಳಗಡೆ ಹಾಕ್ಬೇಕು. ಫಸ್ಟು ಯಾರು ರಕ್ಷಣೆ ಮಾಡಬಾರ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾಗೈತೆ ಅಂತಂದ್ರೆ ಇಂಥವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ. ಒಂದು ಕಡೆ ಹಿಂಗೆ ಮಾಡಿದ್ರೆ ಇನ್ಯಾರು ಬಡವ್ರಿಗೆ ಈ ಥರ ಗುಡಿಸ್ಲಾಕ್ಸಕ್ಕೆ ಬರೋದಿಲ್ಲ. ಅವ್ರನ್ನ ಫಸ್ಟ್ ಅವ್ನ ಹಾಕ್ಬೇಕು ಒಳಗಡೆಗೆ. ಅವನಿರ್ಬೋದು, ರಾಬಿನ್ ಇರ್ಬೋದು, ಮುನ್ರಾಜ್ ಇರ್ಬೋದು, ಇನ್ನೊಬ್ನ ಯಾರನ್ನ ಇರ್ಬೋದು, ಯಾರೇನೇ ಇಲ್ಲ ಅದ್ರಲ್ಲಿ ಅವರು ಇರೋ ಅಂತ ಹೇಳಲ್ಲ. ನೀವು ಮನೆ ಮಾಡದೆ ಕೊಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳಂತ ಜಾಗದಲ್ಲಿ ಮನೆ ಮಾಡಿಕೊಡ್ತೀವಿ ಅಂತೇಳಿ ಏನು ಅವನ್ಯಾವನ್ರಿ ಅಗ್ರಿಮೆಂಟ್ ಮಾಡ್ಕೊಡಕ್ಕೆ? ಇವತ್ತೊಂದು ಲೇಔಟ್ಗೆ ಹೆಸರಿಡಬೇಕು ಅಂತಂದ್ರೆ ಬಿಬಿಎಂಪಿ ಪರ್ಮಿಷನ್ ತಗೋಬೇಕು. ನಾವು ಒಂದು ರಸ್ತೆಗೆ ಇಡಬೇಕು ಅಂದ್ರೆ. ಇನ್ನು ಬಿಜೆಪಿ ಸಮಿತಿ ಭೇಟಿಯನ್ನ ಸ್ಥಳೀಯರು ತೀವ್ರವಾಗಿ ವಿರೋಧಿಸಿದ್ರು. ನೀವು ಇಲ್ಲಿ ಬರಬೇಡಿ, ಹೊರಟು ಹೋಗಿ ಅಂತ ಕೆಲವರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕೆಲವೊಂದಿಷ್ಟು ಎಂಜಿಒಗಳು ಸಹ ಸ್ಥಳೀಯರಿಗೆ ಸಾಥ್ ನೀಡಿದ್ವು. ಇದೇ ವೇಳೆ ಬಿಜೆಪಿ ನಾಯಕರು ಮತ್ತೆ ಅಲ್ಲಿನ ಕೆಲವೊಂದಿಷ್ಟು ಮಂದಿಯ ನಡುವೆ ವಾಗ್ವಾದ ಕೂಡ ನಡೆಯಿತು. ಒಟ್ಟಾರೆ ಇಡೀ ರಾಜ್ಯದ ಗಮನ ಕೋಗಿಲು ಕ್ರಾಸ್ನ ಸ್ಲಂಗಳ ಮೇಲೆ ನೆಟ್ಟಿದೆ. ರಾಜ್ಯ ಸರ್ಕಾರ ವಲಸಿಗರಿಗೆ ಮನೆ ಕೊಡೋಕೆ ಹೊರಟಿದೆ ಅಂತ ಆರೋಪಿಸಿ ಬಿಜೆಪಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದೆ. ಈ ಪ್ರಕರಣ ಮುಂದೆ ಯಾವ ಸ್ವರೂಪ ತಾಳುತ್ತೆ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.